My dear friends and professionalists, I am Uday Singh Advocate speaking. ನೀವೆಲ್ಲರೂ ಸಹ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತು ನಾನು ಇನ್ನೊಂದು ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ BNS ಸೆಕ್ಷನ್ 230 ಸುಳ್ಳು ಸಾಕ್ಷಿ ಕೊಡುವುದರ ಮೂಲಕ ಬೇರೆಯವರಿಗೆ ಬೆದರಿಕೆಯನ್ನ ಅಥವಾ ಬೇರೆಯವರ ಬದುಕಿಗೆ ಜೀವಕ್ಕೆ ಬೆದರಿಕೆಯನ್ನ ಹಾಕತಕ್ಕಂಥದ್ದಾಗಬಹುದು ಅಥವಾ ಅವರ ಆಸ್ತಿ ಪಾಸ್ತಿಗೆ ಲಾಸ್ ಮಾಡತಕ್ಕಂಥದ್ದೇನಿದೆಯಲ್ಲ ಈ ಒಂದು BNS ಸೆಕ್ಷನ್ 230 ಅಟ್ರಾಕ್ಟ್ ಆಗತಕ್ಕಂಥದ್ದು ಹೇಗೆ ಅಟ್ರಾಕ್ಟ್ ಆಗ್ತದೆ ಮತ್ತು ಇದರಿಂದ ಏನು ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಈ ವಿಡಿಯೋ ಮೂಲಕ ಒಂದಿಷ್ಟು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದೆ. ನಾನೀಗಾಗಲೇ ಈ ಮೊದಲನೇ ವಿಡಿಯೋದೊಳಗಡೆ 229 BNS ಸೆಕ್ಷನ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ ಮತ್ತು ವಿಶ್ಲೇಷಣೆಯನ್ನು ಸಹ ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಮೂಲಕ 230 BNS ಭಾರತೀಯ ನಾಗರಿಕ ಸಂಹಿತೆ 2024ರಲ್ಲಿ ಏನು ತಿದ್ದುಪಡಿ ಬಂದಿದೆ, ಈ ಸೆಕ್ಷನ್ ಹೇಗೆ ಸುಳ್ಳು ಸಾಕ್ಷಿ ಮೂಲಕ ಇತರರಿಗೆ ಬೆದರಿಕೆ ಹಾಕತಕ್ಕಂಥದ್ದಿರ್ಬೋದು ಅಥವಾ ಬೇರೆಯವರ ಆಸ್ತಿ ಪಾಸ್ತಿಗೆ ಹಾನಿ ಉಂಟು ಮಾಡತಕ್ಕಂಥದ್ರ ಬಗ್ಗೆ ಹೇಗೆ ಅಟ್ರಾಕ್ಟ್ ಆಗ್ತದೆ ಎಂಬತಕ್ಕಂಥದ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಯನ್ನು ನಾವು ತಿಳ್ಕೊಳ್ಳೋಣ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಅಪರಾಧಿ ಇನ್ನೊಬ್ಬರ ವಿರುದ್ಧ ಸುಳ್ಳು ಸಾಕ್ಷಿಯನ್ನು ಹೇಳುವುದರ ಜೊತೆಗೆ ಆ ಒಂದು ಸುಳ್ಳು ಸಾಕ್ಷಿಯನ್ನು ಹೇಳಿಕೆಗಳನ್ನು ಕೊಟ್ಟು ಇನ್ನೊಬ್ಬರ ಬದುಕಿಗೆ ಹಾನಿ ಉಂಟು ಮಾಡತಕ್ಕಂಥದ್ದು ಅಥವಾ ಬೆದರಿಕೆ ಹಾಕತಕ್ಕಂಥದ್ದು ಇರ್ಬೋದು, ಅದು ದೈಹಿಕ ತೊಂದರೆ ಕೊಡ್ತಕ್ಕಂಥದ್ದಿರ್ಬೋದು ಅಥವಾ ಅವರ ಆಸ್ತಿಗೆ ಹಾನಿ ಉಂಟು ಮಾಡತಕ್ಕಂಥದ್ದಿರ್ಬೋದು ಅಥವಾ ಅವರ ರೆಪ್ಯುಟೇಷನ್ ಘನತೆ ಗೌರವಕ್ಕೆ ಧಕ್ಕೆ ತರುವಂತದ್ದು ಇರಬಹುದು. ಹೀಗೆ ಉದ್ದೇಶಪೂರ್ವಕವಾಗಿ ಇನ್ನೊಬ್ಬರ ವಿರುದ್ಧ ಸುಳ್ಳು ಸಾಕ್ಷಿಯನ್ನ ಹೇಳಿ ಆ ಒಂದು ಹೇಳಿಕೆ ಕೊಟ್ಟಂತ ಸಾಕ್ಷಿ ಹೇಳಿದಂತ ಕಾರಣದಿಂದ ಬೇರೆಯವರಿಗೆ ತೊಂದರೆ ಆಗ್ತದೆ ಅಂದಂತ ಸಂದರ್ಭದಲ್ಲೆಲ್ಲ ಭಾರತೀಯ ನಾಗರಿಕ ಸಂಹಿತೆ ಸೆಕ್ಷನ್ 230 ಸ್ಪಷ್ಟವಾಗಿ ಅಟ್ರಾಕ್ಟ್ ಆಗ್ತದೆ ಮತ್ತು ಈ ಸೆಕ್ಷನ್ನಿನ ಅಡಿಯಲ್ಲಿ ಅಂತ ಒಂದು ಸುಳ್ಳು ಸಾಕ್ಷಿ ಹೇಳಿದಂತವರಿಗೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಕಾನೂನು ಹೇಳ್ತದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಸೆಕ್ಷನ್ ಪ್ರಕಾರ ಯಾರಾದರೂ ಬೇರೆಯವರು ನಿಮಗೆ ಸುಳ್ಳು ಸಾಕ್ಷಿಯನ್ನು ಹೇಳ್ಬೇಕಂತ ಹೇಳ್ಬಿಟ್ಟು ಕಂಪೆಲ್ ಮಾಡತಕ್ಕಂಥದ್ದು, ಒತ್ತಾಯ ಹಾಕತಕ್ಕಂಥದ್ದನ್ನು ಸಹ ಈ ಸೆಕ್ಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಎಷ್ಟೋ ಸಾರಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಈ ಸುಳ್ಳು ಸಾಕ್ಷಿ ಮತ್ತು ಹೇಳಿಕೆಗಳನ್ನ ತೆಗೆದುಕೊಂಡ್ಬಿಟ್ಟು ಇನ್ನೊಬ್ಬರ ಬದುಕಿಗೆ ಬೆದರಿಕೆ ಬರೋದಲ್ಲದೆ ಅಮಾಯಕರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ನೋಡ್ತಿದೀವಿ. ಅಮಾಯಕರಿಗೆ ಶಿಕ್ಷೆ ಅಂತಂದ್ರೆ ಸಾವು ನೋವುಗಳಾಗಿರ್ತವೆ. ಅಂತ ಒಂದು ಸಾವು ನೋವುಗಳು ಉಂಟಾದಂತಹ ಸಂದರ್ಭದಲ್ಲೂ ಸಹ BNS ಸೆಕ್ಷನ್ 230 ಅಟ್ರಾಕ್ಟ್ ಮಾಡತಕ್ಕಂಥದ್ದು, ಶಿಕ್ಷೆಗೆ ಒಳಪಡಿಸತಕ್ಕಂಥದ್ದು ಸ್ಪಷ್ಟವಾಗಿ ಕಾನೂನಿನಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ಬೇಕಾಗುತ್ತೆ. ಇಂಥ ಒಂದು ಎಲ್ಲ ಸಂದರ್ಭಗಳಲ್ಲಿ ಯಾವಾಗ ಈ ರೀತಿಯಾದಂತ ಬೇರೆಯವರ ಸಾವು ನೋವಿಗೆ ಕಾರಣ ಆಗುವಂತ ರೀತಿ ಒಳಗಡೆ ಸುಳ್ಳು ಸಾಕ್ಷಿಯನ್ನು ಹೇಳ್ತೀವಿ, ಅಂತ ಸಂದರ್ಭದಲ್ಲಿ ಅಂತ ಒಬ್ಬ ಸಾಕ್ಷಿ ಹೇಳಿಕೆ ಕೊಟ್ಟಂತ ವ್ಯಕ್ತಿಗೆ ಈ ಒಂದು BNS ಸೆಕ್ಷನ್ ಪ್ರಕಾರ 7 ವರ್ಷ ಕಠಿಣ ಜೈಲು ಶಿಕ್ಷೆಯನ್ನ ಕೊಡ್ಬೇಕಂತೇಳಿ ಕಾನೂನಿನಲ್ಲಿ ಹೇಳಿರ್ತಕ್ಕಂಥದ್ದು ನಾವಿಲ್ಲಿ ಕಂಡ್ಕೋಬೇಕಾಗಿದೆ. ಸೊ ಈ ರೀತಿ ನಾವೇನಾದ್ರೂ ಇತರರ ಜೀವಕ್ಕೆ ಹಾನಿ ಉಂಟಾಗುವಂತ ರೀತಿಯಲ್ಲಿ, ಸಾವು ನೋವು ಉಂಟಾಗುವಂತ ರೀತಿಯಲ್ಲಿ ನಮ್ಮ ಸಾಕ್ಷಿಯ ಮೂಲಕ, ನಮ್ಮ ಹೇಳಿಕೆಗಳ ಮೂಲಕ ಆಯ್ತು ಅಂತಂದ್ರೆ ಕಾನೂನಿನ ಪ್ರಕಾರ ಬರೀ 7 ವರ್ಷ ಕಠಿಣ ಜೈಲು ಶಿಕ್ಷೆ ಅಲ್ಲ, ಈ ಸೆಕ್ಷನ್ ಸ್ಪಷ್ಟವಾಗಿ ಹೇಳ್ತದೆ ಕಠಿಣ ಜೈಲು ಶಿಕ್ಷೆ ಅಲ್ಲದೆ ಡೆತ್ ಸೆಂಟೆನ್ಸ್ ಅನ್ನು ಕೊಡಬಹುದು ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಗಲ್ಲು ಶಿಕ್ಷೆಯನ್ನು ಕೊಡಬಹುದು ಅಥವಾ ಜೀವಂತ ಪರ್ಯಂತ ಜೈಲು ಶಿಕ್ಷೆಯನ್ನು ಸಹ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಕಾನೂನಿನಲ್ಲಿ ಅಂತೇಳಿ 230 BNS ಹೇಳ್ತಾ ಇದೆ. ಸೊ ಹೇಗೆ ಇನ್ನೊಬ್ಬರ ಜೀವಕ್ಕೆ ಹಾನಿಗೆ ಬೆದರಿಕೆ, ಸಾವು ನೋವಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಸಾಕ್ಷಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ, ಒಂದು ಉದಾಹರಣೆಯಾಗಿ ಎ ಬಿಗೆ ಬೆದರಿಕೆ ಆಗ್ತಾನೆ, ಸಿ ಅನ್ನ ಬಿ ಮರ್ಡರ್ ಮಾಡಿದ್ದಾನೆ, ನೀನು ಸಿಗೆ ಮರ್ಡರ್ ಮಾಡಿದೀಯಾ ಅಂತೇಳಿ ಬೆದರಿಕೆ ಆಗ್ತಾನೆ. ಆಕ್ಚುಲಿ ಬಿ ಸಿ ಅನ್ನು ಮರ್ಡರ್ ಮಾಡಿರೋದಿಲ್ಲ, ಆದ್ರೆ ಎ ಬೆದರಿಕೆ ಆಗ್ತಾನೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಬಿ ರಾಂಗ್ಫುಲ್ ಕನ್ವಿಕ್ಷನ್ ಆಗ್ತಾನೆ. B is an innocent person, but he will be wrongfully convicted as per the BNS section 230. ಸೊ ಈ ರೀತಿ ರಾಂಗ್ಫುಲ್ ಪರ್ಸನ್ ಅನ್ನ ಕನ್ವಿಕ್ಷನ್ ಗೆ ಒಳಪಡಿಸತಕ್ಕಂತ ಏನಿದೆಯಲ್ಲ ಈ ಒಂದು ಸೆಕ್ಷನ್ ಫಸ್ಟ್ ಆಗಿ ಅಟ್ರಾಕ್ಟ್
ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ರೀತಿಯಾದಂತ ಸಾವು ನೋವಿಗೆ ಕಾರಣ ಆಗುವಂತ ರೀತಿಯಲ್ಲಿ ಟ್ರೀಟ್ ಮಾಡ್ತಕ್ಕಂಥದ್ದು ಅಥವಾ ಫಾಲ್ಸ್ ಎವಿಡೆನ್ಸ್ ಕೊಡ್ತಕ್ಕಂಥದ್ದು ಅಥವಾ ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಕ್ಕಂಥದ್ದು ಸಹಜವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದನ್ನ ಯಾವ ರೀತಿ ಈ ರೀತಿ ಏನು ಬಿ ವಿರುದ್ಧ ಬಿ ಯು ಸಿ ಅನ್ನು ಕೊಲೆ ಮಾಡಿದ್ದಾನೆ ಅಂತೇಳಿ ಏನು ಹೇಳಿಕೆಯನ್ನು ಕೊಟ್ಟಿರ್ತಾನೆ, ಇದು ಫಾಲ್ಸ್ ಥ್ರೆಟನ್ ಎವಿಡೆನ್ಸ್ ಅಂತೇಳಿ ನಾವು ಹೇಳ್ತೀವಿ. ಸೊ ಇಂಥ ಸಂದರ್ಭದಲ್ಲೂ ಸಹ BNS ಪ್ರಕಾರ ಡೆತ್ ಪೆನಾಲ್ಟಿಯನ್ನು, ಲೈಫ್ ಇಂಪ್ರಿಸನ್ ಪೆನಾಲ್ಟಿಯನ್ನು ಸಹ ಇಲ್ಲಿ ಹೇಗೆ ಕೊಡುವಂತ ಸಾಧ್ಯತೆ ಇದೆ. ಸೊ ಈ ರೀತಿ CRPC 191 ಸೆಕ್ಷನ್ CRPC ಸೆಕ್ಷನ್ 195 ಅನ್ನ ಅಮೆಂಡ್ಮೆಂಟ್ ಮಾಡಿ, ತಿದ್ದುಪಡಿ ಮಾಡಿ, ಭಾರತೀಯ ನಾಗರಿಕ ಸಂಹಿತೆ 2024ರಲ್ಲಿ ಸೆಕ್ಷನ್ 230 ಫಾಲ್ಸ್ ಎವಿಡೆನ್ಸ್ ಥ್ರೆಟನ್ ಟು ದ ಅದರ್ಸ್ ಲೈಫ್ ಅಂತೇಳಿ ಇನ್ಸರ್ಟ್ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಸೊ ಈ ಒಂದು ಸೆಕ್ಷನ್ ಗೆ ಸಂಬಂಧಪಟ್ಟಂತ ಒಂದು ರೆಫರೆನ್ಸ್ ಕೇಸ್ ಲಾಸ್ ಅನ್ನು ಹೇಳ್ಬೇಕಂತಂದ್ರೆ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ವರ್ಸಸ್ ರಮೇಶ್ ಪ್ರಸಾದ್ ಮಿಶ್ರಾ ಅಂತೇಳಿ AIR 1996 SCC 2766 ಇದು ಒಂದು ಅತಿ ಪ್ರಮುಖವಾದಂತ ಒಂದು ರೆಫರೆನ್ಸ್ ಕೇಸ್ ಲಾಸ್ ಆಗಿದೆ BNS ಸೆಕ್ಷನ್ 230 ಗೆ. ಇನ್ನೊಂದು MS ಅಲ್ವಂತ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಅಂತ ಹೇಳ್ತೀವಿ 2000 SCC 278 ಇದು ಫೋರ್ಜರಿ ಅಂಡ್ ಇಟ್ಸ್ ಕರೆಕ್ಷನ್ ಕೇಸ್ ಲಾಸ್ ಬಗ್ಗೆ ಒಂದು ಸ್ಪಷ್ಟವಾದಂತ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ಕೇಸ್ ಅಂತ ಹೇಳಿ ಹೇಳ್ಬೋದು. ಸೊ ಹೀಗಾಗಿ BNS ಸೆಕ್ಷನ್ 230 ಎಂಬತಕ್ಕಂಥದ್ದು ಹೌ ಇಟ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಸಿಗ್ನಿಫಿಕೆಂಟ್ ಸೆಕ್ಷನ್ ಅಂತ ಹೇಳಿ ನಾವು ಹೇಳ್ಬೇಕಂತಂದ್ರೆ, ಏನು ಸಾಕ್ಷಿಗಳು ಬೆದರಿಕೆಯನ್ನಾಗ್ತಾರೆ ಅಂತ ಒಂದು ಸಾಕ್ಷಿಗಳ ಬೆದರಿಕೆಯಿಂದ ಹೊರ ಬಂದು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು 230 ಸೆಕ್ಷನ್ ತುಂಬಾ ಅಟ್ರಾಕ್ಟ್ ಆಗ್ತದೆ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಬಹಳ ಮಹತ್ವಪೂರ್ಣವಾಗಿದೆ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಮತ್ತು ಹೊರಗಿನವರು ಯಾರಾದ್ರೂ ಒತ್ತಡವನ್ನ ಹಾಕಿ, ಬೆದರಿಕೆಯನ್ನ ಹಾಕಿ ಸುಳ್ಳು ಸಾಕ್ಷಿ ಹೇಳಲಿಕ್ಕೆ ಕಂಪೆಲ್ ಮಾಡಿದ್ರು ಅಂದ್ರೆ, ಒತ್ತಡ ಹಾಕಿದ್ರಿಂದ ಅಂತ ಒಂದು ಒತ್ತಡದಿಂದ ಹೊರಬಂದು ಸಾಕ್ಷಿಯನ್ನು ಹೇಳಲಿಕ್ಕೂ ಸಹ, ಸಾಕ್ಷಿಯನ್ನು ಕೊಡ್ಲಿಕ್ಕೆ ಒಂದು ರಕ್ಷಣಾತ್ಮಕವಾದಂತ ಒಂದು ಕವಚ ಅಂತಂದ್ರೆ ಸೆಕ್ಷನ್ BNS ಸೆಕ್ಷನ್ 230 ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ಇನ್ನೊಂದು ಅಂಶ ಅಂತಂದ್ರೆ ಪ್ರಿವೆಂಟ್ ದ ಮಿಸ್ಕ್ಯಾರೇಜ್ ಆಫ್ ದ ಜಸ್ಟಿಸ್ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಇಗ್ನೋರೆಂಟ್ ಅಂಡ್ ಇನ್ನೋಸೆಂಟ್ ರಾಂಗ್ಫುಲ್ ಪರ್ಸನ್ ಕನ್ವಿಕ್ಷನ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು, ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಸೆಕ್ಷನ್ ಅಂತಂದ್ರೆ 230 BNS ಅಂತ ಹೇಳಿ ನಾವು ಹೇಳ್ಬೇಕಾಗುತ್ತೆ. ಇನ್ನು ಈ ಒಂದು ಸೆಕ್ಷನ್ ಎಷ್ಟು ಮಹತ್ವಪೂರ್ಣವಾಗಿದೆ ಅಂತಂದ್ರೆ, ಯಾರು ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ ಆ ಸುಳ್ಳು ಸಾಕ್ಷಿಯನ್ನ ಹೇಳಿ ಬೇರೆಯವರಿಗೆ ಬೆದರಿಕೆ ಹಾಕಿರ್ತಕ್ಕಂಥ ವ್ಯಕ್ತಿಗೆ ಈ ಒಂದು ಸೆಕ್ಷನ್ ಆ ರೀತಿ ಮಾಡಿದಂತ ವ್ಯಕ್ತಿಗೆ ಬೆದರಿಕೆಯನ್ನ ನಿರ್ಮಾಣ ಮಾಡುವಂತ ಒಂದು ಪ್ರಾಮುಖ್ಯತೆಯ ಸೆಕ್ಷನ್ ಅಂತಂದ್ರೆ BNS 230 ಅಂತೇಳಿ ನಾವು ಹೇಳಬೇಕಾಗುತ್ತೆ. ಹೀಗಾಗಿ ಭಾರತೀಯ ನಾಗರಿಕ ಸಂಹಿತೆ 2024ರಲ್ಲಿ ಬಂದಿರತಕ್ಕಂತ 229 ಮತ್ತು 230 ಈ ಎರಡು ಸೆಕ್ಷನ್ಸ್ ಗಳು ಫಾಲ್ಸ್ ಎವಿಡೆನ್ಸ್ ಕೊಡ್ತಕ್ಕಂಥದ್ದಾಗ್ಲಿ, ಫಾಲ್ಸ್ ಎವಿಡೆನ್ಸ್ ಕೊಟ್ಟು ಆ ಹೇಳಿಕೆಯನ್ನು ಕೊಟ್ಟು ಆ ಒಂದು ಹೇಳಿಕೆ ಮೂಲಕ ಬೇರೆಯವರ ಜೀವಕ್ಕೆ ಬೆದರಿಕೆ, ಸಾವು ನೋವು ಉಂಟಾಗುತ್ತಕ್ಕಂಥದ್ದು, ಬೇರೆಯವರ ಆಸ್ತಿ ಪಾಸ್ತಿಗೆ ಹಾನಿ ಉಂಟಾಗುತ್ತಕ್ಕಂಥದ್ದು ಅಥವಾ ಲಾಸ್ ಮಾಡ್ತಕ್ಕಂಥದ್ದೇನಿದೆ ಆ ರೀತಿ ಆದಂತ ಸಂದರ್ಭದಲ್ಲಿ ಈ ಎರಡೂ ಸೆಕ್ಷನ್ಸ್ ಗಳು ಅಡಿಯಲ್ಲಿ ಅಂತ ವ್ಯಕ್ತಿಗಳನ್ನ ಆರೋಪಿ ಅಪರಾಧಿಗಳಂತೇಳಿ ಪರಿಗಣಿಸ್ಬಿಟ್ಟು ಕಾನೂನಿನ ಅಡಿ ಒಳಗಡೆ ಮಾನ್ಯ ನ್ಯಾಯಾಲಯಗಳು ಶಿಕ್ಷೆಗೆ ಒಳಪಡಿಸತಕ್ಕಂತ ಒಂದು ಅತಿ ಪ್ರಮುಖವಾದಂತಹ ಪ್ರಾಮುಖ್ಯತೆ, ಮಹತ್ವವನ್ನು ಹೊಂದಿರತಕ್ಕಂತ ಈ ಹೊಸದಾಗಿ ಬಂದಿರತಕ್ಕಂಥ BNS ನ ಸೆಕ್ಷನ್ಸ್ ಗಳಂತಂದ್ರೆ ಅದು 229 ಅಂಡ್ 230 ಎಂಬತಕ್ಕಂಥದ್ದನ್ನ ಈ ಒಂದು ಸಾಕ್ಷಿ ಹೇಳಿಕೆ ಬರ್ತಕ್ಕಂಥ ವ್ಯಕ್ತಿಗಳು, ಪಕ್ಷಕಾರರು, ಸಾಕ್ಷಿ ಹೇಳುವಂತ ಸುಳ್ಳು ಸಾಕ್ಷಿ ಹೇಳುವಂತ ಅಪರಾಧಿಗಳಿರ್ಬೋದು, ಅವರನ್ನು ಆರೋಪಿ ಅಪರಾಧಿಗಳಂತೇಳಿ ಪರಿಗಣಿಸ್ಬಿಟ್ಟು ಅವರಿಗೆ ನ್ಯಾಯಾಲಯದೊಳಗೆ ಶಿಕ್ಷೆ ವಿಧಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರುವಂತ ಒಂದು ಅತಿ ಪ್ರಮುಖವಾದಂತಹ ಸೆಕ್ಷನ್ಸ್ ಗಳಂತಂದ್ರೆ ಈ ಎರಡು ಸೆಕ್ಷನ್ಸ್ ಗಳಂತೇಳಿ ಗೊತ್ತಾಗ್ಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಪಕ್ಷಕಾರರಿಗೆ, ಸಾರ್ವಜನಿಕರಿಗೆ ಈ ರೀತಿ ಬೇರೆಯವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸತಕ್ಕಂಥದ್ದು, ಸುಳ್ಳು ಸಾಕ್ಷಿಯನ್ನು ಹೇಳ್ತಕ್ಕಂಥದ್ದು, ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಅದರಿಂದ ಬೇರೆಯವರಿಗೆ ಬದುಕಿಗೆ ಹಾನಿ ಉಂಟಾಗುತ್ತಕ್ಕಂಥದ್ದು, ಜೀವಕ್ಕೆ ಹಾನಿ ಉಂಟಾಗುತ್ತಕ್ಕಂಥದ್ದು, ಸಾವು ನೋವು ಉಂಟಾಗುತ್ತಕ್ಕಂಥದ್ದು, ಇದೆಲ್ಲದನ್ನ ತಡೆ ಹಿಡಿಬೇಕೆಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು, ಇದೆಲ್ಲದು ಗೊತ್ತಾಗ್ಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋ ಮೂಲಕ 229 ಮತ್ತು 230 sections, how it will be attacked for the false evidence and giving a false
ಎವಿಡೆನ್ಸ್ ಅಂಡ್ ಥ್ರೆಟನ್ ಟು ದ ಅದರ್ಸ್ ಲೈಫ್ ಎಂಬತಕ್ಕಂಥದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮ ಹೇಳ್ತೀನಿ. ನಾನು ಇನ್ನೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್.